ನಮಸ್ಕಾರ. K2 ಕನ್ನಡ ನ್ಯೂಸ್ಗೆ ಸ್ವಾಗತ. ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್. ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್ ಸಾಬೂನು ತಯಾರಿಕೆಯಲ್ಲಿ ವಿಶ್ವದಲ್ಲಿಯೇ ಹೆಸರು ಗಳಿಸಿರುವ ಹಾಗೂ ಶತಮಾನೋತ್ಸವವನ್ನು ಪೂರೈಸಿರುವ ಕರ್ನಾಟಕ ಸರ್ಕಾರದ ಹೆಮ್ಮೆಯ ಸಂಸ್ಥೆ ಎಂಬ ಖ್ಯಾತಿಗೆ ಪಾತ್ರರಾಗಿರುವ ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್ ರಿಯಾಯಿತಿ ದರದಲ್ಲಿ ತನ್ನ ಉತ್ಪನ್ನಗಳ ಪ್ರದರ್ಶನ ಹಾಗೂ ಮಾರಾಟ ಮೇಳವನ್ನು ಆಯೋಜಿಸಲಾಗುತ್ತಿದೆ. ರಿಯಾಯಿತಿ ದರದಲ್ಲಿ ಶುದ್ಧ ನೈಸರ್ಗಿಕ ಶ್ರೀಗಂಧದ ಎಣ್ಣೆಯುಕ್ತ ಉತ್ಕೃಷ್ಟ ಗುಣಮಟ್ಟದ ಉತ್ಪನ್ನಗಳ ಮೈಸೂರು ಸ್ಯಾಂಡಲ್ ಸಾಬೂನ್ ಮೇಳ ದಿನಾಂಕ 22/8/2025 ರಿಂದ 31/8/2025 ಸಮಯ ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ. ಸ್ಥಳ ರಾಯಚೂರು ಜಿಲ್ಲಾ ವೀರಶೈವ ಲಿಂಗಾಯತ ಸಮಾಜ, ಶ್ರೀ ಬಸವೇಶ್ವರ ರಸ್ತೆ, ರಾಯಚೂರು. Sorry, it's DJ. You can get some. ರಾಜ್ಯ ಕಾಲೇಜು ಶಿಕ್ಷಣ ಇಲಾಖೆ ವ್ಯಾಪ್ತಿಯಲ್ಲಿ ಬರುವ ಪದವಿ ಕಾಲೇಜುಗಳಲ್ಲಿ ವಯೋನಿವೃತ್ತಿಯಿಂದ ಹಾಗೂ ಇತರೆ ಕಾರಣಗಳಿಂದ ಖಾಲಿ ಇರುವ ಉಪನ್ಯಾಸಕರ ಹುದ್ದೆಗಳಿಗೆ ನಿಯಮಾನುಸಾರ ಉಪನ್ಯಾಸಕರನ್ನು ನೇಮಿಸಬೇಕು ಎಂದು ಆಗ್ರಹಿಸಿ ಆಲ್ ಇಂಡಿಯಾ ಡೆಮಾಕ್ರಸ್ ಸ್ಟೂಡೆಂಟ್ ಆರ್ಗನೈಸೇಷನ್ ನೇತೃತ್ವದಲ್ಲಿ ವಿದ್ಯಾರ್ಥಿಗಳು ಮಹಾನಗರ ಪಾಲಿಕೆ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಲಾಯಿತು. ರಾಜ್ಯಾದ್ಯಂತ ಪದವಿ ತರಗತಿಗಳು ಪ್ರಾರಂಭವಾಗಿ ತಿಂಗಳು ಕಳೆದರೂ ಇಲ್ಲಿಯವರೆಗೂ ಕಾಲೇಜುಗಳಲ್ಲಿ ಅತಿಥಿ ಉಪನ್ಯಾಸಕರಿಲ್ಲ. ರಾಜ್ಯದ ಎಲ್ಲ ಸರ್ಕಾರಿ ಪದವಿ ಕಾಲೇಜುಗಳು ಅತಿಥಿ ಉಪನ್ಯಾಸಕರ ಮೇಲೆ ಅವಲಂಬಿತವಾಗಿದ್ದು ಇಲ್ಲಿಯವರೆಗೂ ತರಗತಿಗಳು ಸರಿಯಾಗಿ ನಡೆಯದೇ ಇರುವುದರಿಂದ ವಿದ್ಯಾರ್ಥಿಗಳು ಸಾಕಷ್ಟು ಆತಂಕದಲ್ಲಿದ್ದಾರೆ. ಇದು ಅವರ ಶೈಕ್ಷಣಿಕ ಭವಿಷ್ಯವನ್ನು ಅತಂತ್ರವನ್ನಾಗಿಸಿದೆ. ಮುಂದಿನ ತಿಂಗಳು ಪದವಿ ವಿದ್ಯಾರ್ಥಿಗಳ ಮೊದಲ ಆಂತರಿಕ ಪರೀಕ್ಷೆಗಳು ನಡೆಯಬೇಕಿದ್ದು ಪಾಠಗಳು ಇನ್ನೂ ಆರಂಭವಾಗಿಲ್ಲ. ಯುಜಿಸಿಯ ಹೊಸ ನಿರ್ದೇಶನಗಳು ಹಾಗೂ ಕೋರ್ಟ್ನಲ್ಲಿ ನಡೆಯುತ್ತಿರುವ ಮೊಕದ್ದಮೆಯಿಂದ ಅತಿಥಿ ಉಪನ್ಯಾಸಕರ ನೇಮಕಾತಿಯು ನೆನಗುದ್ದಿಗೆ ಬಿದ್ದಿದೆ. ಶೈಕ್ಷಣಿಕ ವಿಷಯಗಳಲ್ಲಿ ರಾಜ್ಯ ಸರ್ಕಾರವು ಕೇಂದ್ರದ ನಿರ್ಧಾರಗಳನ್ನು ಪಾಲಿಸುವುದು ಕಡ್ಡಾಯವಲ್ಲ ಎಂದು ಸರ್ವೋಚ್ಚ ನ್ಯಾಯಾಲಯದ ನಿರ್ದೇಶನವಿದೆ. ಇದಕ್ಕೆ ಅನುಗುಣವಾಗಿ ರಾಜ್ಯ ಸರ್ಕಾರವು ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿತಾಸಕ್ತಿಗೆ ಪೂರಕವಾದ ಸ್ಪಷ್ಟ ನಿಲುವು ತಾಳಬೇಕು. ಇಂತಹ ಪರಿಸ್ಥಿತಿಯಲ್ಲಿ ರಾಜ್ಯ ಸರ್ಕಾರವು ಶೈಕ್ಷಣಿಕ ಚಟುವಟಿಕೆಗಳು ಸಾರವಾಗಿ ನಡೆಯುವ ನಿಟ್ಟಿನಲ್ಲಿ ಸೂಕ್ತ ಕ್ರಮಗಳನ್ನು ತುರ್ತಾಗಿ ಕೈಗೊಂಡು ಪದವಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಗೊಂದಲವನ್ನು ಪರಿಹರಿಸಬೇಕೆಂದು ಆಗ್ರಹಿಸಲಾಯಿತು. ಅತಿಥಿ ಉಪನ್ಯಾಸಕರ ನೇಮಕಾತಿಯಾಗಿರುವ ಗೊಂದಲವನ್ನು ಬಗೆಹರಿಸಿ ಅತಿಥಿ ಉಪನ್ಯಾಸಕರ ನೇಮಕಾತಿಯಾಗಿರುವ ಗೊಂದಲವನ್ನು ಜಿಂದಾಬಾದ್. ಈ ಕೂಡಲೇ ತರಗತಿ ನಡೆಯಲೇಬೇಕು. ನಾನು ಬಂದು ಪ್ರಥಮ ದರ್ಜೆ ಮಹಿಳಾ ಕಾಲೇಜಲ್ಲಿ ಆಯಿತು. ಕಾಲೇಜ್ ಸ್ಟಾರ್ಟ್ ಆಗಿ 1 ಮಂತಿಂದ ನಮ್ಗೆ ಯಾವ ತರಗತಿಗಳು ನಡೆಯುತ್ತಿಲ್ಲ. ಎಕನಾಮಿಕ್ಸ್ ಒಂದೇ ನಡೀತಿದೆ. ಹಿಸ್ಟ್ರಿ, ಕನ್ನಡ ಮತ್ತು ಇನ್ನು ಉಳಿದಿರ್ತಕ್ಕಂಥ ಯಾವ ಸಬ್ಜೆಕ್ಟ್ಗಳು ಸರಿಯಾಗಿ ನಡೀತಿಲ್ಲ. ಇನ್ನು ಬೇಗ ನಮಗೆ ಎಲ್ಲ ಲೆಕ್ಚರ್ಸ್ ಬಂದು ಕ್ಲಾಸ್ ತಗೋಬೇಕಂತ ಅವ್ರ ಹತ್ರ ಬಂದಿದ್ದೀವಿ. ಇವಾಗ ಒಬ್ಬರು ನಮಗೆ ರೆಗ್ಯುಲರ್ ಬರ್ತಾ ಇದ್ದಾರೆ ಅಂದರೆ ಸುಮಿತ್ರಾ ಪ್ಯಾಂಟಿ ಮೇಡಮ್ ಅಂತಾರೆ ಸರ್. ಅವರು ಎಕನಾಮಿಕ್ಸ್ ಅಷ್ಟು ತಗೋಕತ್ತಾರೆ. ಈಗ ಇನ್ನು ಹಿಸ್ಟ್ರಿ ಮತ್ತು ಪೊಲಿಟಿಕಲ್ ಸೈನ್ಸು, ಇಂಗ್ಲೀಷು ಇನ್ನು ಉಳಿದಿರೋ ಸಬ್ಜೆಕ್ಟ್ ಸರಿಯಾಗಿ ನಡೀತಿಲ್ಲ ಸರ್. ಅವೆಲ್ಲ ಆದಷ್ಟು ಬೇಗ ನಡಿಬೇಕು. ಇನ್ನು ಮುಂದೆ ನಮಗೆ ಎಕ್ಸಾಮ್ಗಳು ಹತ್ತಿರವಾಗಿ ಬರ್ತಾ ಇದ್ದಾವೆ. ಅದರಿಂದ ಅದಕ್ಕೆಲ್ಲ ಪ್ರಿಪೇರ್ ಆಗಬೇಕು. ಎಕ್ಸಾಮ್ಗಳು ಚೆನ್ನಾಗಿ ಬರಿಬೇಕಂದ್ರೆ ಅವ್ರು ಚೆನ್ನಾಗಿ ಪಾಠ ಮಾಡಿದ್ರೇ ಸಾಧ್ಯ. ಅವ್ರನ್ನೆಲ್ಲ ಅವರಿಗೆ ಏನೇನು ಬೇಡಿಕೆಗಳನ್ನಿದ್ದಾವೆ ಅವೆಲ್ಲ ಈಡೇರಿಸ್ಬಿಟ್ಟು ಅವರಿಗೆ ಬೇಗ ನಮ್ಮ ಕ್ಲಾಸಸ್ ನಡೆಯೋ ಥರ ಮಾಡಬೇಕಂತ ನಮ್ಮ ಶಿಕ್ಷಣ ಸಚಿವರು. ತಮ್ಮ ಹೆಸರು? ಶಿವರಂಜಿನಿ ಅಂತ. ಇದ್ರ ಸರ್ಕಾರಕ್ಕೆ ಈ ರೀತಿ ಮನವಿ ಸಲ್ಲಿಸಬೇಕು. ಮುಖ್ಯವಾದ ಈ ಶಿಕ್ಷಣ ಸಚಿವರು ಕೂಡ ಇದಕ್ಕೆ ವರ್ತಿಸಬೇಕಂತ ವಿನಂತಿಸ್ತಾರೆ. ನಾನು ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದೇನೆ.
ನಾವು ಬರುವುದು ಶಿಕ್ಷಣ ಕಲಿಯುವುದಕ್ಕಾಗಿ ಬರುತ್ತೇವೆ. ನಾವು ಎಷ್ಟೋ ದೂರದಿಂದ ಊರುಗಳಿಂದ ಬಸ್ಸು ಪ್ರಾಬ್ಲಮ್ ಇರುತ್ತೆ, ಎಲ್ಲ ಪ್ರಾಬ್ಲಮ್ ಇದ್ರೂ ಸಹ ನಾವು ಕಾಲೇಜ್ ಶಿಕ್ಷಣಕ್ಕೋಸ್ಕರ ನಾವು ಕಾಲೇಜಿಗೆ ಬರುತ್ತೇವೆ. ಆದರೆ ಈ ಕಾಲೇಜಿನಲ್ಲಿ ಏನಪ್ಪ ಅಂತಂದರೆ ದಿನಕ್ಕೆ ಒಂದೇ ಕ್ಲಾಸಿಗಾಗಿ ನಾವು ಅಟೆಂಡ್ ಆಗ್ತಾ ಇದ್ದೀವಿ. ಈಗ ಆಲ್ಮೋಸ್ಟ್ ಅಲ್ಲಿ ಆಗಿರೋದು 5 ಸಬ್ಜೆಕ್ಟಿಗೆ ಗೆಸ್ಟ್ ಲೆಕ್ಚರ್ಸ್ ಇದ್ದರೆ 1 ಸಬ್ಜೆಕ್ಟಿಗೆ ಪರ್ಮನೆಂಟ್ ಲೆಕ್ಚರ್ ಇದ್ದಾರೆ. ಹಾಗಾಗಿ ನಾವು ದಿನ ಬರುವುದು ಒಂದೇ ತರಗತಿಗೋಸ್ಕರವಾಗಿ ಅದಕ್ಕಾಗಿ ನಮಗೆ ಗೆಸ್ಟ್ ಲೆಕ್ಚರ್ಗಳನ್ನು ಬರಮಾಡಿಕೊಡಬೇಕಾಗಿ ನಾನು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿಕೊಳ್ಳುತ್ತಿದ್ದೇನೆ. ತಮ್ಮ ಹೆಸರು? ಸುಮಾರು ನಾವು ಕಾಲೇಜಿಗೆ ಬರೋಕ್ಕೆ 1.5 ತಿಂಗಳ ಮೇಲೆ ಆಯಿತು. ನಾವು ನಮಗೆ ದಿನ ಒಂದು ಪಾಠ ಒಂದು ಲೆಕ್ಚರ್ಸ್ ಮಾತ್ರ ಟೀಚಿಂಗ್ ಮಾಡ್ತಾ ಇದ್ದಾರೆ. ಇನ್ನು ಉಳಿದ ಸಬ್ಜೆಕ್ಟ್ಗಳಿಗೆ ಲೆಕ್ಚರರ್ಸ್ ಇಲ್ಲ. ಹಾಗಾಗಿ ನಮಗೆ ಬೇಗ ಶಿಕ್ಷಕರನ್ನು ಕಳಿಸ್ಕೊಡ್ಬೇಕಾಗಿ ಸರ್ಕಾರಕ್ಕೆ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ. ಎಷ್ಟು ಆಸೆಗಳಿಗೆ? 2 ತಿಂಗಳಿಂದ. ತಮ್ಮ ಹೆಸರು? ನಮ್ಮ ಹೆಸರು ಗಾಯತ್ರಿ. ಪತ್ರಕರ್ತರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ಪ್ರಿನ್ಸಿಪಲರನ್ನು ಸೇವೆಯಿಂದ ಅಮಾನತುಗೊಳಿಸಲು ಒತ್ತಾಯಿಸಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತ ಸಂಘ ಜಿಲ್ಲಾ ಘಟಕದ ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು. ಪ್ರಜಾಪ್ರಭುತ್ವದ 4ನೇ ಅಂಗವೆಂದು ಕರೆಯಲ್ಪಡುವ ಪತ್ರಿಕಾ ಮಾಧ್ಯಮದ ಮೇಲೆ ನಿರಂತರ ದಾಳಿ, ದೌರ್ಜನ್ಯ, ಅವಮಾನಗಳು ನಡೆಯುತ್ತಿವೆ. ಅದರ ಭಾಗವಾಗಿ ಜಿಲ್ಲೆಯ ಅರಕೆರೆ ಪಟ್ಟಣದಲ್ಲಿ ವರದಿಗೆ ತೆರಳಿದ್ದ ಪತ್ರಕರ್ತರನ್ನು ಅವಾಚ್ಯವಾಗಿ ನಿಂದಿಸಿದ ಘಟನೆ ಜರುಗಿದ್ದು ಖಂಡನೀಯವಾಗಿದೆ. ಕೊತ್ತದೊಡ್ಡಿ ವಸತಿ ಶಾಲೆಯಲ್ಲಿ ಅನಾರೋಗ್ಯಕ್ಕೆ ತುತ್ತಾದ ವಿದ್ಯಾರ್ಥಿಗಳನ್ನು ಅರಕೆರೆ ಪಟ್ಟಣದ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ತಪಾಸಣೆಗೆ ಕರೆತರಲಾಗಿತ್ತು. ಈ ಸಂದರ್ಭದಲ್ಲಿ ಪತ್ರಕರ್ತರು ವಿಡಿಯೋ ಫೋಟೋ ಚಿತ್ರೀಕರಣ ಮಾಡುತ್ತಿರುವಾಗ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದ ಪ್ರಿನ್ಸಿಪಲ್ ಸುರೇಶ್ ವರ್ಮಾ ಮಾಹಿತಿ ಮತ್ತು ಚಿತ್ರ ಸಂಗ್ರಹಿಸಿದ ಮಾಧ್ಯಮದವರೊಂದಿಗೆ ಅನುಚಿತವಾಗಿ ವರ್ತಿಸಿದರು, ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ. ಇಂತಹ ಘಟನೆಯಿಂದ ಪತ್ರಕರ್ತರು ಸಮಾಜದಲ್ಲಿ ಸ್ವತಂತ್ರವಾಗಿ ವರದಿಗಾರಿಕೆ ಮಾಡುವುದು ಹೇಗೆ ಸಾಧ್ಯವಾಗುತ್ತದೆ? ಇಂತಹ ಜವಾಬ್ದಾರಿಯುತ ಅಧಿಕಾರಿಗಳಿಂದ ಪತ್ರಕರ್ತ ಮೇಲೆ ನಿರಂತರ ಅಪಮಾನಗಳು ನಡೆಯುತ್ತಿವೆ. ಇದರಿಂದ ಪತ್ರಕರ್ತರು ಮಾನಸಿಕವಾಗಿ ನೊಂದಿದ್ದಾರೆ. ಪತ್ರಕರ್ತರೊಂದಿಗೆ ಅನುಚಿತವಾಗಿ ವರ್ತಿಸಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ಕೊತ್ತದೊಡ್ಡಿ ಏಕಲವ್ಯ ವಸತಿ ಶಾಲೆಯ ಪ್ರಿನ್ಸಿಪಲ್ ಅನ್ನು ಕೂಡಲೇ ಸೇವೆಯಿಂದ ಅಮಾನತುಗೊಳಿಸಬೇಕೆಂದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತ ಸಂಘ ಜಿಲ್ಲಾ ಘಟಕ ಒತ್ತಾಯಿಸಿತು. ಪತ್ರಕರ್ತರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ಪ್ರಿನ್ಸಿಪಾಲ್ರನ್ನು ಕೂಡಲೇ ಸೇವೆಯಿಂದ ಅಮಾನತುಗೊಳಿಸಲು ಒತ್ತಾಯ. ಪ್ರಜಾಪ್ರಭುತ್ವದ 4ನೇ ಅಂಗವೆಂದು ಕರೆಯಲ್ಪಡುವ ಪತ್ರಿಕಾ ಮಾಧ್ಯಮದ ಮೇಲೆ ನಿರಂತರ ದಾಳಿ, ದೌರ್ಜನ್ಯ, ಅವಮಾನಗಳು ನಡೆಯುತ್ತಿವೆ. ಇದರ ಭಾಗವಾಗಿ ಜಿಲ್ಲೆಯ ಅರಕೆರೆ ಪಟ್ಟಣದಲ್ಲಿ ವರದಿಗೆ ತೆರಳಿದ್ದ ಪತ್ರಕರ್ತರನ್ನು ಅವಾಚ್ಯವಾಗಿ ನಿಂದಿಸಿದ ಘಟನೆ ಜರುಗಿದ್ದು ಖಂಡನೀಯವಾಗಿದೆ. ಕೊತ್ತದೊಡ್ಡಿ ವಸತಿ ಶಾಲೆಯಲ್ಲಿ ಅನಾರೋಗ್ಯಕ್ಕೆ ತುತ್ತಾದ ವಿದ್ಯಾರ್ಥಿಗಳನ್ನು ಅರಕೆರೆ ಪಟ್ಟಣದ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ತಪಾಸಣೆಗೆ ಕರೆತರಲಾಗಿತ್ತು. ಈ ಸಂದರ್ಭದಲ್ಲಿ ಪತ್ರಕರ್ತರು ವಿಡಿಯೋ, ಫೋಟೋ ಚಿತ್ರೀಕರಣ ಮಾಡುತ್ತಿರುವಾಗ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದ ಪ್ರಿನ್ಸಿಪಾಲ್ ಸುರೇಶ್ ವರ್ಮಾ ಮಾಹಿತಿ ಮತ್ತು ಚಿತ್ರ ಸಂಗ್ರಹಿಸಿದ ಮಾಧ್ಯಮದವರೊಂದಿಗೆ ಅನುಚಿತವಾಗಿ ವರ್ತಿಸಿದರು. ಮಾಧ್ಯಮದವರು ಲೋಫರ್ಸ್, ಉಪಯೋಗಕ್ಕೆ ಬಾರದವರು, ಇಡಿಯಟ್ಸ್, ನೀವೇನು ಮಾಹಿತಿ ಪಡೆಯುತ್ತೀರಿ ಎಂದು ನಿಂದಿಸಿರುವುದನ್ನು ತೀವ್ರವಾಗಿ ಖಂಡಿಸುತ್ತೇವೆ. ಪತ್ರಕರ್ತರು ಮಕ್ಕಳ ಹಿತದೃಷ್ಟಿಯಿಂದ ಮಾಹಿತಿ ಪಡೆಯಲು ಹೋಗಿದ್ದು ತಪ್ಪ. ಜವಾಬ್ದಾರಿಯುತ ಸ್ಥಾನದಲ್ಲಿರುವ ಪ್ರಿನ್ಸಿಪಲ್ ಸಂವಿಧಾನದ 4ನೇ ಅಂಗದಲ್ಲಿ ನಿಷ್ಪಕ್ಷಪಾತವಾಗಿ, ನಿಷ್ಠೂರವಾದಿಯಾಗಿ ಸೇವೆಗೈಯುವವರಿಗೆ ಅಗೌರವ ತೋರಿದ್ದಾರೆ. ಹೀಗಾದರೆ ಪತ್ರಕರ್ತರು ಸಮಾಜದಲ್ಲಿ ಸ್ವತಂತ್ರವಾಗಿ ವರದಿಗಾರಿಕೆ ಮಾಡುವುದು ಹೇಗೆ ಸಾಧ್ಯವಾಗುತ್ತದೆ? ಇಂಥ ಬೇಜವಾಬ್ದಾರಿಯುತ ಅಧಿಕಾರಿಗಳಿಂದ ಪತ್ರಕರ್ತರ ಮೇಲೆ ನಿರಂತರವಾಗಿ ಅಪಮಾನಗಳು ನಡೆಯುತ್ತಿವೆ. ಇದರಿಂದ ಪತ್ರಕರ್ತರು ಮಾನಸಿಕವಾಗಿ ನೊಂದಿದ್ದಾರೆ. ಇಡೀ ಮಾಧ್ಯಮ ಕ್ಷೇತ್ರವನ್ನು ಮನಬಂದಂತೆ ಹೀಯಾಳಿಸಿ ಪತ್ರಕರ್ತರೊಂದಿಗೆ ಅನುಚಿತವಾಗಿ ವರ್ತಿಸಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ಕೊತ್ತದೊಡ್ಡಿ ಏಕಲವ್ಯ ವಸತಿ ಶಾಲೆಯ ಪ್ರಿನ್ಸಿಪಾಲ್ನನ್ನು ಕೂಡಲೇ ಸೇವೆಯಿಂದ ಅಮಾನತುಗೊಳಿಸಿ ಕ್ರಮಕ್ಕೆ ಮುಂದಾಗಬೇಕೆಂದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ರಾಯಚೂರು ಜಿಲ್ಲಾ ಘಟಕ ಒತ್ತಾಯಿಸುತ್ತದೆ. ಪರಿಶಿಷ್ಟರ ಪಟ್ಟಿಯಲ್ಲಿ ಅಲೆಮಾರಿ ಜನಾಂಗದ 59 ಜಾತಿಗಳಿಗೆ ಪ್ರತ್ಯೇಕ ಒಂದು ಮೀಸಲಾತಿ ನೀಡಬೇಕು ಎಂದು ರಾಯಚೂರು ಸ್ಲಂ ನಿವಾಸಿಗಳ ಕ್ರಿಯಾ ವೇದಿಕೆ ಮುಖಂಡರು ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದ್ದಾರೆ. ಒಳ ಮೀಸಲಾತಿಗಾಗಿ ಸರಿಸುಮಾರು 35 ವರ್ಷಗಳ ಜನ ಚಳವಳಿಯ ಸುದೀರ್ಘ ಹೋರಾಟದ ಫಲವಾಗಿ ಆಗಸ್ಟ್ 1, 2024ರಂದು ಸರ್ವೋಚ್ಚ ನ್ಯಾಯಾಲಯವು ಪರಿಶಿಷ್ಟ ಜಾತಿಗಳಿಗೆ ಒಳ ಮೀಸಲಾತಿ ಕಲ್ಪಿಸುವ ಅಧಿಕಾರ ರಾಜ್ಯ ಸರ್ಕಾರಗಳಿಗೆ ಇದೆ ಎಂದು ಆದೇಶ ನೀಡಿದೆ. ಅಂದರೆ ಪರಿಶಿಷ್ಟ ಜಾತಿಗಳ ಉಪವರ್ಗೀಕರಣ ಮಾಡುವ ಅಧಿಕಾರ ರಾಜ್ಯ ಸರ್ಕಾರಗಳಿಗೆ ಸಾಂವಿಧಾನಿಕ ದತ್ತವಾಗಿದೆ. ಸಂವಿಧಾನದ ಅನುಚ್ಛೇದ 14, 15, 16ರಲ್ಲಿ ತಿಳಿಯಪಡಿಸಿರುವ ಸಮಾನತೆಯ ತತ್ವಕ್ಕೆ
ಯಾವುದೇ ಜ್ಯೋತಿ ಬಾರದಂತೆ ಅದರ ಮೂಲ ಆಶಯವನ್ನು ಸದೃಢಗೊಳಿಸುವ ದೃಷ್ಟಿಯಿಂದ ನಿಖರ ದತ್ತಾಂಶ ಹಾಗೂ ಹಿಂದುಳಿದಿರುವಿಕೆಯನ್ನು ಮಾನದಂಡವಾಗಿಸಿಕೊಂಡು ಒಳ ಮೀಸಲಾತಿ ವ್ಯವಸ್ಥೆ ಕಲ್ಪಿಸುವ ಅಭಿಪ್ರಾಯಪಟ್ಟಿದೆ. ಕರ್ನಾಟಕ ಸರ್ಕಾರ ಬೆಂಗಳೂರು ಪರಿಶಿಷ್ಟ ಪಟ್ಟಿಯಲ್ಲಿ ಅಲೆಮಾರಿ ಜನಾಂಗದ 59 ಜಾತಿಗಳಿಗೆ ಪ್ರತ್ಯೇಕವನ್ನು ಮೀಸಲಾತಿಗೊಳಿಸಲು ಆಗ್ರಹಿಸಿದೆ. ಒಳ ಮೀಸಲಾತಿಗಾಗಿ ವರ್ಗೀಕರಣ ಮಾಡುವ ಅಧಿಕಾರ ರಾಜ್ಯ ಸರ್ಕಾರಗಳಿಗಿದೆ. ಸಂವಿಧಾನಿಕವಾಗಿದೆ. ಸಂವಿಧಾನದ ಅನುಚ್ಛೇದ 14, 15, 16ರಲ್ಲಿ ತಿಳಿಯಪಡಿಸಿರುವ ಸಮಾನತೆಯ ತತ್ವಕ್ಕೆ ಯಾವುದೇ ಚ್ಯುತಿ ಬಾರದಂತೆ ಅದರ ಮೂಲ ಆಶಯವನ್ನು ಸದೃಢಗೊಳಿಸುವ ದೃಷ್ಟಿಯಿಂದ ನಿಖರ ದತ್ತಾಂಶ ಹಾಗೂ ಹಿಂದುಳಿದಿರುವಿಕೆಯನ್ನು ಮಾನದಂಡವಾಗಿಸಿಕೊಂಡು ಒಳ ಮೀಸಲಾತಿ ವ್ಯವಸ್ಥೆ ಕಲ್ಪಿಸಲು ಅಭಿಪ್ರಾಯಪಟ್ಟಿದೆ. ಈ ಹಿನ್ನೆಲೆಯಲ್ಲಿ ಮಾನ್ಯ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರವು 12/11/2024ರಂದು ಗೌರವಾನ್ವಿತ ನ್ಯಾಯಮೂರ್ತಿ ಎಚ್.ಎನ್. ನಾಗಮೋಹನ್ ದಾಸ್ ರವರ ಏಕಸದಸ್ಯ ಆಯೋಗವನ್ನು ರಚಿಸಲಾಯಿತು. ಸದರಿ ಆಯೋಗವನ್ನು 9 ತಿಂಗಳ ಕಾಲ ಸುದೀರ್ಘವಾಗಿ ವೈಜ್ಞಾನಿಕವಾದ ಅಧ್ಯಯನ ಕೈಗೊಂಡು ನಿಖರ ದತ್ತಾಂಶ ಹಾಗೂ ಹಿಂದುಳಿದುವಿಕೆಯನ್ನು ಮಾನದಂಡವಾಗಿಸಿಕೊಂಡು ದಿನಾಂಕ 4/8/2025ರಂದು ವಿಸ್ತೃತವಾದ ಸಮೀಕ್ಷಾ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿದೆ. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ರವರ ಆಯೋಗವು ತಮ್ಮ ವರದಿಯಲ್ಲಿ ಪರಿಶಿಷ್ಟರ 101 ಜಾತಿಗಳಲ್ಲಿ ಅತ್ಯಂತ ಹಿಂದುಳಿದ ಜಾತಿಗಳಾದ ಅಲೆಮಾರಿ ಹಾಗೂ ಅರೆ ಅಲೆಮಾರಿ ಸಂಬಂಧಿಸಿದ 59 ಜಾತಿಗಳನ್ನು ಎಯಲ್ಲಿ ಸೇರಿಸಿ ಇವರಿಗೆ 1% ಮೀಸಲಾತಿ, ಪ್ರವರ್ಗ ಬಿಯಲ್ಲಿ ಎಡಗೈ ಸಮುದಾಯಕ್ಕೆ 6, ಪ್ರವರ್ಗ ಸಿಯಲ್ಲಿ ಬಲಗೈ ಸಮುದಾಯಕ್ಕೆ 5, ಪ್ರವರ್ಗ ಡಿಯಲ್ಲಿ ಲಂಬಾಣಿ, ಗೋವಿ, ಕೊರಮ, ಕೊರಚ ಸಮುದಾಯಕ್ಕೆ 4 ಹಾಗೂ ಪರಿಶಿಷ್ಟತೆ ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ ಸಮುದಾಯಗಳಿಗೆ 1% ಮೀಸಲಾತಿ ಶಿಫಾರಸು ಮಾಡಲಾಗಿದೆ. ನನ್ನ ಗಡಿಪಾರು ಆದೇಶಕ್ಕೆ ಕರ್ತೃ ಕ್ರಿಯಾ ಕರ್ಮ ಎಲ್ಲವೂ ರವಿ ಬೋಸರಾಜು ಆಗಿದ್ದಾರೆ ಎಂದು ಬಿಜೆಪಿ ಅಲ್ಪಸಂಖ್ಯಾತ ಮೋರ್ಚಾದ ಜಿಲ್ಲಾ ಅಧ್ಯಕ್ಷರಾದ ಸನ್ನಿ ರೊನಾಲ್ಡ್ ಪ್ರಥಮ ಬಾರಿಗೆ ಹೆಸರು ಸಹಿತ ಬಹಿರಂಗವಾಗಿ ಆರೋಪಿಸಿದ್ದಾರೆ. ಜುಲೈ 21ರಂದು ಸಹಾಯಕ ಆಯುಕ್ತರಾದ ಗಜನನ ಬಾಳೆ ಹೋರಾಡಿಸಿದ ಗಡಿಪಾರು ಆದೇಶದ ನಂತರ ಹೈಕೋರ್ಟ್ ತಡೆಯಾಜ್ಞೆ ಮೂಲಕ ನಿನ್ನೆ ನಗರಕ್ಕೆ ಆಗಮಿಸಿದ ಸನ್ನಿ ರೊನಾಲ್ಡ್ ಇಂದು ಸುದ್ದಿಗೋಷ್ಠಿ ನಡೆಸಿ ರವಿ ಬೋಸರಾಜು ವಿರುದ್ಧ ಗಂಭೀರ ಆರೋಪ ಮಾಡಿದ ಸನ್ನಿ ಈ ಪ್ರಕರಣಕ್ಕೆ ಸಂಬಂಧಿಸಿ ಮಾನನಷ್ಟ ಮೊಕದ್ದಮೆ ಹೂಡುವ ಬಗ್ಗೆ ವಕೀಲರೊಂದಿಗೆ ಗಂಭೀರ ಚರ್ಚೆ ನಡೆದಿದೆ. ರವಿ ಬೋಸರಾಜು ಅಧಿಕಾರ ದುರುಪಯೋಗದ ದಬ್ಬಾಳಿಕೆಗೆ ತಲೆಬಾಗುವುದಿಲ್ಲ, ಇನ್ನು ಕಾನೂನುಬದ್ಧವಾಗಿ ಎದುರಿಸಲಾಗುತ್ತದೆ. ಸರ್ಕಾರಗಳು ಬರುತ್ತವೆ ಹೋಗುತ್ತವೆ, ಆದರೆ ಅಧಿಕಾರಿಗಳು ನಿರಂತರ ಸೇವೆಯಲ್ಲಿ ಇರುತ್ತಾರೆ. ಯಾರದೋ ಮಾತು ಕೇಳಿ ಈ ರೀತಿ ಮಾನಹಾನಿ ಮಾಡುವುದು ಸರಿಯಲ್ಲ. ಜನಪರವಾಗಿ ನಿಮ್ಮ ಅಧಿಕಾರವನ್ನು ಬಳಸಬೇಕು ಎಂದು ಅಧಿಕಾರಿಗೆ ತಿಳಿಸಿದರು. ಎನ್.ಎಸ್. ಬೋಸರಾಜ್ ಅವರು ರಾಜ್ಯದ ಸಚಿವರು, ಅವರು ಮಾತನಾಡಲಿ. ಆದರೆ ರವಿ ಬೋಸರಾಜು ಯಾರು? ಈ ವ್ಯಕ್ತಿಗೆ ಇಷ್ಟು ಪ್ರಾಧಾನ್ಯತೆ ಏಕೆ ನೀಡಲಾಗುತ್ತದೆ? ಅಧಿಕಾರಿಗಳೊಂದಿಗೆ ಮಾತನಾಡುವುದು ಮತ್ತು ಅವರನ್ನು ಹಿಂದೆ ಕರೆದುಕೊಂಡು ಹೋಗುವುದು ಅಧಿಕಾರ ದುರುಪಯೋಗ ಅಲ್ಲವೇ ಎಂದು ಪ್ರಶ್ನಿಸಿದರು. ರಿಸರ್ವೇಶನ್ ಬರಲಿ, ಯಾವ ವಾರ್ಡ್ಗಳಲ್ಲಿ ಏನೇನು ರಿಸರ್ವೇಶನ್ ಮಾಡಿದಾರೋ ಮಾಡಿ, ಅದಾದ ನಂತರ ನಾನು ಅದ್ರ ಬಗ್ಗೆ ಮಾತಾಡ್ತೀನಿ. ಸೊ ದಯಮಾಡಿ ಸರ್ ಕನ್ಕ್ಲೂಡ್ ಮಾಡ್ತೀನಿ. ದಯಮಾಡಿ ಈ ಮಾಧ್ಯಮದ ಮೂಲಕ ನಾನು ಹೇಳೋದು ಏನಂದ್ರೆ, ಈ ಎಲ್ಲ ದೌರ್ಜನ್ಯ, ಈ ಒಂದು ಅಧಿಕಾರದ ದುರುಪಯೋಗ, ಈ ಒಂದು ಧೋರಣೆಗೆ ಯಾವಿಲ್ಲಿ ತಲೆ ಬದಲ ಸರ್. ನಾವು ಯಾವಾಗಲೂ ಸತ್ಯಕ್ಕೆ ನಿಲ್ಲೋರು, ಕಳೆದ ಪರವಾಗಿ ನಿಲ್ಲೋರು. ನಮ್ಮ ಧ್ವನಿ ಕುಗ್ಸಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ನಾವು ಎಲ್ಲಿವರೆಗೂ ಸರಿಯಾದ ದಾರಿಯಲ್ಲಿ ಹೋಗ್ತೀವಿ ಅಲ್ಲಿವರೆಗೂ ಹೋಗ್ತಾನೆ ಇರ್ತೀವಿ. ಸುಮ್ಮನೆ ನಾವು ಇದೆಲ್ಲ ರೀಸನ್ಗಳು ಕೊಡ್ಕೊಂಡು 10 ಪುಟ ರೆಡಿ ಮಾಡಿದ್ರೆ ಅದರಲ್ಲಿ ಎಲ್ಲ ಏನಿಲ್ಲ, ಅದೇ ವಿಷಯಗಳು. ಪ್ರಸಾದ ವಿಷಯದಲ್ಲಿ ಮಾತಾಡಿದ್ದು, ಅದು ನಮ್ಮ ಬರ್ತಡೇ ಮಾಡಿದ್ದು, ಅವೆಲ್ಲ ರೀಸನ್ಗಳೆಲ್ಲ ಕಟ್ ಮಾಡಲ್ಲ. ಅದಕ್ಕೆ ಸರ್ ಈ ಮಾಧ್ಯಮದ ಕೇಳಕ್ಕೆ ಇಷ್ಟಪಡ್ತೀನಿ, ದಯಮಾಡಿ ಅಧಿಕಾರಿಗಳಿಗೆ, ಸರ್ಕಾರ ಇರ್ತಾರೆ ಹೋಗ್ತಾರೆ, ಅಧಿಕಾರ ಇರ್ತದೆ ಹೋಗ್ತಾರೆ, ಅಧಿಕಾರಿಗಳು ದಯಮಾಡಿ ಜನರ ಪರವಾಗಿರಿ. ಯಾರ್ದೊಂದು ಮಾನನಷ್ಟ ಮಾಡಕ್ ಹೋಗ್ಬಾರ್ರಿ, ಯಾರೇ ಒಂದು ಹೆಸರು ಮಾತುಗಳು ಕೇಳ್ಕೊಂಡು. ಯಾಕಂದ್ರೆ ಇವತ್ತು ಅವರ ಅಧಿಕಾರ, ನಾಳೆ ಇನ್ನೊಂದು ಅಧಿಕಾರ. ಸರ್ ನೀವು ಯಾವಾಗಲೂ ಒಂದು ಸರ್ಕಾರದ ಸ್ವತ್ತು ಸರ್. ನೀವು ಯಾರ ಅಧಿಕಾರ ಇರಲಿ ಬಿಡಲಿ, ನೀವೊಂದು ಪರ್ಮನೆಂಟ್ ಆಗಿ ಗೌರ್ಮೆಂಟ್ ಅಲ್ಲಿ ಇರೋರು, ಜನರಿಗೆ ಉಪಯೋಗ
ಮಾಡುವಂತ ಒಂದು ಕೆಲಸಗಳನ್ನು ಮಾಡಿ, ಯಾವುದೇ ವೈಯಕ್ತಿಕ ದ್ವೇಷ ಇಟ್ಕೊಂಡ್ಬೇಡ್ರಿ. ನಾವು ಎಷ್ಟೊತ್ತಿದ್ರು ಜನರು ಪರವಾಗಿ ನಮ್ಮ ಕೆಲಸಕ್ಕೆ, ನಮ್ಮ ವೈಯಕ್ತಿಕ ಕೆಲಸಕ್ಕೆ ನಾವು ಯಾವತ್ತೂ ಬಂದವರಲ್ಲ. ಸೊ ಹೀಗಾಗಿ ನೀವು ಈ ರೀತಿ ಒಂದು ಆದೇಶವನ್ನು ಹೊರಡಿಸೋ ಮೂಲಕ ರೈತರ ಜನತೆ ಒಂದು ಸಕಲ ಧ್ವನಿಯನ್ನು ಕುಗ್ಸಲಿಕ್ಕೆ ಒಂದು ಪ್ರಯತ್ನ ಸರ್. ದಯಮಾಡಿ ಇಂಥವು ಮಾಡಬೇಡಿ. ನನ್ನ ಜಾಗದಲ್ಲಿ ನನ್ನ ಬಿಟ್ಟು ಸಾಮಾನ್ಯ ಪರಿಸ್ಥಿತಿ ಏನೋ ಬಹಳ ಜನ ಕೇಳಿದ್ರೆ ಸರ್, ಅದು ಉಳಿಸ್ಕೊಳ್ಳೋಕ್ಕೂ ಆಗಲ್ಲ. ಬಹಳಷ್ಟು ಜನ ಯುವ ರಾಜಕಾರಣಿಗಳಿಂದ ಬರೋರಿದ್ದಾರೆ. ಅವ್ರಿಗೊಂದು ಮಾದರಿಯಾಗಿ ಅವರೊಂದು ಇದನ್ನು ಕುಗ್ಸಲಿಕ್ಕೆ ಹೋಗ್ಬೇಡ್ರಿ. ದಯಮಾಡಿ ನಮ್ಮ ಜನ ಸೇವೆಯನ್ನು ಮಾಡಿ ಬಿಡಿ. ನಾವು ತಪ್ಪು ನಮ್ಮಲ್ಲಿ ಕಂಡು ಬಂದಿದ್ದಲ್ಲಿ ನಾವು ತಪ್ಪು ರೀತಿಯ ಹೋದಾಗ ನಾವು ಯಾರೇ ಹೇಳೋದು ಅವಸರ ಇಲ್ಲ ಸರ್, ನಾವೇ ಬಿಟ್ಟು ಹೋಗ್ತೀವಿ. ದಯಮಾಡಿ ಇನ್ನೊಂದ್ಸತಿ ಮಾಧ್ಯಮದ ಮೂಲಕ ಎಲ್ಲರೂ ಹೇಳೋಕೆ ಇಷ್ಟಪಡ್ತೀನಿ. ರೈತರ ಜನತೆಗೆ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡು ಯುವಕರನ್ನಾಗಿ, ಮುಖ್ಯವಾಗಿ ನಮ್ಮಂತವರನ್ನಾಗಿ ಕೊಡೋ ಪ್ರಯತ್ನ ಮಾಡಬೇಡ್ರಿ. ನಮಸ್ಕಾರ. ನಾವೊಂದು ಈ ಒಂದು ಪ್ರಕರಣದಲ್ಲಿ ನಮ್ಮ ಹಲವಾರು ನಮ್ಮ ವಕೀಲರು ಮತ್ತೆ ಮಾಧ್ಯಮಿಕರು ನಮಗೆ ಕುಟುಂಬಕ್ಕೆ ನಮಗೆ ಬೆಂಬಲ ನೀಡಿದ್ದಾರೆ. ಅವ್ರಿಗೆ ಈ ಮೂಲಕ ನಾನು ಮನಪೂರ್ವಕ ಧನ್ಯವಾದ ಅನಿಸುತ್ತೇನೆ. ಥ್ಯಾಂಕ್ ಯು. ನಾನು ತೋರಿಸಿದ್ದ ನಾನೇ ಬಿಟ್ಟಿಲ್ಲ ಹೋಗ್ತೀನಿ. ಆ ವಿಡಿಯೋ ಇದ್ದಿದೆ ಆದರೆ ಆ ಅವಾಚ್ಯ ಶಬ್ದಗಳನ್ನು ಬೇರಿದೆ ನನ್ನ ಮುಂದೆ ತೋರಿಸಿ ಯಾವ ಆದೇಶ ಬೇಕಾಗಿ ನಾನೇ ಹೋಗ್ಬಿಡ್ತೀನಿ. ಇವೆಲ್ಲ ಸುಳ್ಳು ಸರ್. ಪ್ರತಿ ಒಂದು ನಾವು ರೆಕಾರ್ಡ್ ಮಾಡಿದ್ದೀವಿ. ನಾನು ಆರ್ಡರ್ ಓದಿದ ಸಮೇತ ನಮ್ಮ ಮಾಧ್ಯಮದಲ್ಲಿ ಇದ್ರು ಸರ್, ಇಲ್ಲಿ ಅವ್ರ ಮುಂದೆನೆ ಓದಿದ್ದೀನಿ, ಸೈಲೆಂಟ್ ಆಗಿ ನಿಂತಿದ್ದೀನಿ. ಯಾವುದೇ ಅವಾಚ್ಯ ಶಬ್ದ ಒಂದು ಅನ್ಪಾರ್ಲಿಮೆಂಟರಿ ವರ್ಡ್ ನಾನು ಯೂಸ್ ಮಾಡಿಲ್ಲ. ಅವತ್ತು ಬಹಳ ಸಮಾಧಾನಕರವಾಗಿದ್ದೀನಿ. ದೌರ್ಜನ್ಯ ಮಾಡಿದ್ದೆ ಅವರು, ಆಧಾರ ಇದ್ದಿದ್ದೇ ಒಂದು, ಮಾಡಿದ್ದೇ ಒಂದು. ಮತ್ತೆ ಇನ್ನೊಂದು, ಈಗ ಇವರು ಹೇಳಿದ ತಕ್ಷಣ ಬೇರೆ ನಗರ ನಿವಾಸಿಗಳ ಸಂಪೂರ್ಣ ಸಹಕಾರವಿಲ್ಲದೆ ನಗರ ಸ್ವಚ್ಛತೆ ಅಸಾಧ್ಯ ಎಂದು ಶಾಸಕ ಡಾಕ್ಟರ್ ಶಿವರಾಜ್ ಪಟೇಲ್ ಅವರು ಹೇಳಿದರು. ಅವರಿಂದು ಸಾತ್ ಕಚೇರಿ ಮಹಾನಗರ ಪಾಲಿಕೆಯ ಕಚೇರಿ ಮುಂಭಾಗದಲ್ಲಿ ಶಿಲ್ಪಾ ಫೌಂಡೇಶನ್ ಮತ್ತು IMA ತಾಳ 10 ಲಕ್ಷ ದೇಣಿಗೆಯಿಂದ ನೀಡಲಾದ 660 ಲೀಟರ್ ಸಾಮರ್ಥ್ಯದ 72 ಹಸಿ ಮತ್ತು ಒಣ ಕಸ ಬೃಹತ್ ತೊಟ್ಟಿಗಳ ಬಳಕೆಗೆ ಚಾಲನೆ ನೀಡಿ ಮಾತನಾಡಿದರು. ಸ್ವಚ್ಛತೆಗಾಗಿ ಆಟೋ ಮತ್ತು ಟ್ರ್ಯಾಕ್ಟರ್ ಹಾಗೂ ಮನೆ ಮನೆಗೆ ಕಸ ವಿಲೇವಾರಿ ಸಾಮಗ್ರಿಗಳನ್ನು ನೀಡಲಾಗಿದೆ. ಏನೆಲ್ಲ ಪ್ರಯತ್ನ ನಡೆದರೂ ಸಾರ್ವಜನಿಕರ ಸಹಕಾರವಿಲ್ಲದೆ ನಗರ ಸ್ವಚ್ಛತೆ ಸುಲಭ ಸಾಧ್ಯವಿಲ್ಲ. ನಮ್ಮ ನಗರ ಸ್ವಚ್ಛತೆಗಾಗಿ ನಾಗರಿಕರು ಪಾಲಿಕೆಯೊಂದಿಗೆ ಕೈ ಜೋಡಿಸುವ ಮೂಲಕ ಮಾದರಿ ನಗರವನ್ನಾಗಿ ಮಾಡುವ ಅಗತ್ಯವಿದೆ. ಮನೆ ಕಸ ಸಂಗ್ರಹ ಇದ್ದರೆ ರಸ್ತೆ ಮೇಲೆ ಎಸೆಯದೆ ಈ ಬೃಹತ್ ತೊಟ್ಟಿಗಳಲ್ಲಿ ಹಾಕುವ ಮೂಲಕ ಕಸ ವಿಲೇವಾರಿಗೆ ಸಹಕರಿಸಬೇಕು ಹಾಗೂ ನಗರ ಸ್ವಚ್ಛತೆಗೆ ಕೈ ಜೋಡಿಸಬೇಕು. ಇದು ಯಾವುದು ಹಣದಿಂದ ತರಲಾರದ ತೊಟ್ಟಿಗಳಲ್ಲ. ಶಿಲ್ಪಾ ಮೆಡಿಕಲ್ ಮತ್ತು IMA ಜಂಟಿಯಾಗಿ ತಾಳ 10 ಲಕ್ಷ ಅನುದಾನ ನೀಡಿ ನಮ್ಮ ನಗರ ಸ್ವಚ್ಛಗೊಳ್ಳಬೇಕು ಎನ್ನುವ ಉದ್ದೇಶದಿಂದ ಈ ಸಹಕಾರ ನೀಡಿದ್ದಾರೆ. ಈ ರೀತಿ ಶ್ರೀಮಂತರು ಹೆಚ್ಚಿನ ಸಹಕಾರ ನೀಡುವ ಮೂಲಕ ನಗರ ಸ್ವಚ್ಛತೆಗೆ ಪಾಲ್ಗೊಂಡು ಎಂದು ಮನವಿ ಮಾಡಿದರು. ಪಾಲಿಕೆಯಲ್ಲಿ ಅನೇಕ ಸಮಸ್ಯೆಗಳಿವೆ. ಈ ಖಾತೆ ಹಾಗೂ ಇನ್ನಿತರ ಸಮಸ್ಯೆಗಳ ಬಗ್ಗೆ ನನ್ನ ಗಮನಕ್ಕಿದೆ. ಎಲ್ಲವುಗಳನ್ನು ಪರಿಹರಿಸುವ ಮತ್ತು ನಾಗರಿಕರಿಗೆ ಹೆಚ್ಚಿನ ಸೌಕರ್ಯಗಳು ದೊರೆಯುವ ರೀತಿಯಲ್ಲಿ ಮಾಡುವ ಪ್ರಕ್ರಿಯೆಗಳು ನಡೆಯುತ್ತವೆ. ಇದಕ್ಕೆ ನಿಮ್ಮ ಸಹಕಾರ ಅಗತ್ಯವಾಗಿದೆ. ಆಯುಕ್ತರಾದಂಥ ಜುಬಿನ್ ಮಹಾಪಾತ್ರ ಅವರು ಬಂದ ನಂತರ ಅಧಿಕಾರ ವಹಿಸಿಕೊಂಡ ನಂತರ ಘನತ್ಯಾಜ್ಯ ವಿಲೇವಾರಿ ಬಗ್ಗೆ ಬದಲಾವಣೆಗಳನ್ನು ತರಬೇಕು. ಆ ಮುಖೇನ ಏನು ನಗರಸಭೆಯನ್ನು ಪಾಲಿಕೆಗೆ ದರ್ಜೆಗೇರಿಸಿರುವಂಥ ಸಂದರ್ಭದಲ್ಲಿ ಜನ ಹೊಸ ಆಶೋತ್ತರಗಳನ್ನು ಇಟ್ಕೊಂಡಿದ್ದಾರೆ. ಆ ಕಾರಣಕ್ಕಾಗಿ ಅದನ್ನು ಸವಾಲಾಗಿ ಸ್ವೀಕರಿಸಬೇಕಂತೇಳಿ ಈ ಹಿಂದೆ ಕೌನ್ಸಿಲ್ನ ಒಂದು ನಿಯೋಗ ಇಂಡೋರ್ಗೂ ಕೂಡ ಕಳಿಸಿ ಅಲ್ಲಿ ಅಧ್ಯಯನ ಮಾಡಿ ನಮ್ಮ ಸಮಿತಿ ಬಂದಿದೆ. ಮತ್ತು ಈಗ ಸನ್ಮಾನ್ಯ ಶಾಸಕರಾದ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರು ಹೇಳಿದಂಗೆ ಶಿಲ್ಪಾ ಅವರು ಮತ್ತು IMAದವರು ಅವರ ಸಹೃದಯತೆಗೆ ನಾವು ಪಾಲಿಕೆ ಅತ್ಯಂತ ಕೃತಜ್ಞರಾಗಿದ್ದೇವೆ. ಸಮುದಾಯದ ಸಹಭಾಗಿತ್ವದಿಂದ ಮಾತ್ರ ಇದು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಆ ಕಾರಣಕ್ಕಾಗಿ ಇವತ್ತು ನಗರಸಭಾ ಅಧ್ಯಕ್ಷರು, ಸರ್ವ ಸದಸ್ಯರು, ಸನ್ಮಾನ್ಯ ಶಾಸಕರಾದ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರು ಮತ್ತು ವಿಶೇಷವಾಗಿ ಆಯುಕ್ತರಾದಂಥ ಜುಬಿನ್ ಮಹಾಪಾತ್ರ ಅವರು ಏನು ಇವತ್ತು ಹೊಸ ಬದಲಾವಣೆ ಕಡೆ ಹೊಂಟಿದ್ದಾರೆ. ಜನರಿಗೆ ನಾನು ಈ ಮುಖೇನ ಮನವಿ ಮಾಡಿಕೊಳ್ಳೋದೇನೆಂದರೆ, ನೀವು ಪಾಲಿಕೆ ಜೊತೆ ಕೈ ಜೋಡಿಸಬೇಕು. ಪಾಲಿಕೆಯ ಬದಲಾವಣೆಗಳಿಗೆ ನೀವು ಸ್ಪಂದಿಸಬೇಕು. ಆ ಮೂಲಕ ನಿಮ್ಮಲ್ಲಿ ಒಂದು ನಿಮಿಷದಷ್ಟು ಈ ಊರಿನ ಸ್ವಚ್ಛದ ಬಗ್ಗೆ ಪ್ರಜ್ಞೆ ಬಂದರೆ ಸಹಜವಾಗಿ ಖಂಡಿತವಾಗಿಯೂ ಕೂಡ ಈ ಊರು ಸ್ವಚ್ಛ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಎಲ್ಲಿವರೆಗೆ ನಾಗರಿಕರು ತಮ್ಮ ಪ್ರಜ್ಞೆಯನ್ನು ತೋರಿಸೋದಿಲ್ಲ,
ಇದು ಈ ಸವಾಲನ್ನು ನಾವು ಸ್ವೀಕರಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸಮುದಾಯದ ಸಹಭಾಗಿತ್ವದಿಂದ ಮಾತ್ರ ಸಾಧ್ಯ ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಪ್ರಯತ್ನಗಳನ್ನ ಮಾಡ್ತಾ ಇದ್ದೇವೆ. ಅವೇರ್ನೆಸ್ ಪ್ರೋಗ್ರಾಮ್ಗಳನ್ನ ಮಾಡ್ತಾ ಇದ್ದೇವೆ. ಮತ್ತು ನಿನ್ನೆ ಕ್ರೀಡಾಂಗಣದಲ್ಲಿ ಕೂಡ ವಿಶೇಷವಾಗಿ ಗಣಪತಿ ಬಗ್ಗೆ ನಮ್ಮ ಗ್ರೀನ್ ರಾಯಚೂರು ಮತ್ತು ಬೇರೆ ಬೇರೆ ಸಂಘ ಸಂಸ್ಥೆಗಳ ಮೂಲಕ ಆಯುಕ್ತರು ಹೊಸ ಒಂದು ಪಂಕ್ತಿಯನ್ನು ಹಾಕಿದ್ದಾರೆ. ಮಣ್ಣಿನ ಗಣಪನೆ ಮಾಡೋ ಮೂಲಕ ಅದರಲ್ಲಿ ಒಂದು ಬೀಜ ಇಟ್ಟು ಅದು ವಿಸರ್ಜನೆ ಮಾಡಿದರೆ ಆ ಮಣ್ಣಿನಲ್ಲಿ ಆ ಬೀಜ ಮೊಳಕೆ ಹೊಡೆದು ಅದು ಒಂದು ಹೊಸ ಪ್ರಯೋಗವನ್ನು ಇವತ್ತು ರಾಯಚೂರು ನಗರಕ್ಕೆ ತಂದಿರುವಂಥದ್ದು. ಇನ್ನು ಈ ಒಂದು ಜಡತ್ವದಿಂದ ನಾವು ಹೊರಗೆ ಹೋಗಬೇಕಾದ್ರೆ ಇನ್ನೂ ಕೆಲವು ದಿನಗಳು ಬೇಕಾಗ್ತದೆ. ಅದಕ್ಕಾಗಿ ಜನಪ್ರತಿನಿಧಿಗಳು ಎಲ್ಲರೂ ಕೂಡ ನಮ್ಮ ಜೊತೆಯಲ್ಲಿ ಸಹಕರಿಸಬೇಕು ಪಾಲಿಕೆ ಜೊತೆಗೆ ಅಂಥೇಳಿ ವಿಶೇಷವಾಗಿ ನಾನು ಹಿರಿಯ ಸದಸ್ಯನಾಗಿ ಸನ್ಮಾನ್ಯ ಶಾಸಕರಿಗೆ, ಅಧ್ಯಕ್ಷರಿಗೆ ಮತ್ತು ಪಾಲಿಕೆ ಆಯುಕ್ತರಿಗೆ ನಾನು ಹೃದಯಪೂರ್ವಕವಂತ ಕೃತಜ್ಞತೆಗಳು ಅರ್ಪಿಸ್ತೇನೆ. ನೀವೆಲ್ಲರೂ ಕೂಡ ಸಾಮೂಹಿಕವಾಗಿ ನಮ್ಮ ಜೊತೆಯಲ್ಲಿ ಇದ್ದಾಗ ಸಕಾರಾತ್ಮಕವಾಗಿ ಈ ಕೆಲಸಗಳನ್ನು ತೆಗೆದುಕೊಂಡಾಗ ಮಾತ್ರ ಈ ಊರನ್ನು ಸ್ವಚ್ಛವಾಗಿಡಲಿಕ್ಕೆ ಸಾಧ್ಯ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಇಷ್ಟಪಟ್ಟು ತಮಗೆ ಕೃತಜ್ಞತೆಗಳು ಸಲ್ಲಿಸ್ತೇನೆ. ಶಾಂತಿ ಸುವ್ಯವಸ್ಥೆ ಮತ್ತು ಅಹಿತಕರ ಘಟನೆ ನಡೆಯದಂತೆ ದಶಕಗಳಿಂದ ಗ್ರಾಮಗಳಲ್ಲಿ ಸುದೀರ್ಘ ಸೇವೆ ಸಲ್ಲಿಸಿದ ದಳಪತಿಗಳಿಗೆ ಕೂಡಲೇ ರಾಜ್ಯ ಸರ್ಕಾರ ಗೌರವಧನ ನೀಡಬೇಕು ಎಂದು ಅಖಿಲ ಕರ್ನಾಟಕ ದಳಪತಿಗಳ ಸಂಘದ ರಾಜ್ಯಾಧ್ಯಕ್ಷರಾದ ಶರಣಬಸವನಗೌಡ ಹೊರಪೆಟ್ಟಿ ಅವರು ಒತ್ತಾಯಿಸಿದ್ದಾರೆ. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ 1976ರಲ್ಲಿ ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜು ಅರಸು ಅವರು ದಳಪತಿಗಳನ್ನು ನೇಮಕ ಮಾಡಿದ್ದಾರೆ. ಸುಮಾರು 49 ವರ್ಷಗಳಿಂದ ಸೇವೆ ಸಲ್ಲಿಸಿದ ದಳಪತಿಗಳಿಗೆ ಇದುವರೆಗೂ ಗೌರವಧನ ನೀಡಿಲ್ಲ ಎಂದು ದೂರಿದರು. ದಳಪತಿಗಳಿಗೆ ಗೌರವಧನ ನೀಡಬೇಕು ಎಂದು ಕಾನೂನು ಜಾರಿ ತಂದರೂ ಸರ್ಕಾರಗಳು ಮಾತ್ರ ಸಂಪೂರ್ಣ ನಿರ್ಲಕ್ಷ್ಯ ವಹಿಸಿದೆ ಎಂದರು. ಗ್ರಾಮದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮತ್ತು ಶಾಂತಿ ಸುವ್ಯವಸ್ಥೆ ಕಾಪಾಡುವಲ್ಲಿ ದಳಪತಿಗಳು ಬಹುದೊಡ್ಡ ಜವಾಬ್ದಾರಿ ವಹಿಸಿಕೊಂಡಿದ್ದು, ದಳಪತಿಗಳಿಗೆ ಗೌರವಪೂರ್ವಕವಾಗಿ ಸರ್ಕಾರ ಪರಿಹಾರ ಅಥವಾ ಗೌರವಪೂರ್ವಕ ನೀಡಬೇಕೆಂದು ಆಗ್ರಹಿಸಲಾಯಿತು. ಗ್ರಾಮದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆದರೆ ತಕ್ಷಣ ಪೊಲೀಸರು ಗಮನಕ್ಕೆ ತಂದು ಶಾಂತಿಯನ್ನು ಕಾಪಾಡುವ ಕೆಲಸ ಮಾಡಲಾಗುತ್ತಿದೆ. ಗ್ರಾಮದ ಯಾವುದೇ ಮಾಹಿತಿ ಬೇಕಾದಲ್ಲಿ ಪೊಲೀಸರು ಮೊದಲಿಗೆ ದಳಪತಿಗಳ ಬಳಿ ಬಂದು ಮಾಹಿತಿ ಪಡೆಯುತ್ತಿದ್ದು, ಅದಲ್ಲದೆ ರಾತ್ರಿ ಗ್ರಾಮದಲ್ಲಿ ಪೊಲೀಸರ ಜೊತೆ ಗಸ್ತು ತಿರುಗುತ್ತೇವೆ ಎಂದರು. ಜಾತಿ ಧರ್ಮ ಲೆಕ್ಕಿಸದೆ ಎಲ್ಲ ಸಮುದಾಯದ ಜನರನ್ನು ಸಮಾನತೆ ದೃಷ್ಟಿಯಿಂದ ಅವರಿಗೆ ದಳಪತಿಗಳ ಹಂತದಲ್ಲಿ ನ್ಯಾಯ ಒದಗಿಸಲಾಗಿದೆ. ಸರ್ಕಾರ ನಮ್ಮ ಬೇಡಿಕೆಯನ್ನು ಶೀಘ್ರದಲ್ಲಿ ಈಡೇರಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ನಾನು ಕರ್ನಾಟಕ ದಳಪತಿ ಸಂಘದ ರಾಜ್ಯಾಧ್ಯಕ್ಷ ಎಂದು ನಾನು ಕೊಪ್ಪಳ ಜಿಲ್ಲೆಯ ಕುಗ್ನೂರು ತಾಲೂಕಿನ ಶರಣಬಸವನಗೌಡ ಅಂತ ನನ್ನ ಹೆಸರು. ಒಂದು ದಳಪತಿ ಸಂಘದಿಂದ ರಾಜ್ಯ ಮಟ್ಟದಲ್ಲಿ ಒಂದು ಹೋರಾಟ ಮಾಡ್ತಾ ಬಂದಿದ್ದೀವಿ. ದಳಪತಿಗಳಿಗೆ ಗೌರವಧನ ಕೊಡದೇ ಇದ್ದಾಗ ನಾವು ಸರ್ಕಾರವನ್ನು ಅನೇಕ ಸಲ ಭೇಟಿಯಾಗಿ ಎಲ್ಲ ಮುಖ್ಯಮಂತ್ರಿಗಳಿಗೂ ಗೃಹ ಮಂತ್ರಿಗಳಿಗೂ ಮನವಿ ಕೊಡ್ತಾ ಬಂದಿವಿ. ಫ್ರೀಡಮ್ ಪಾರ್ಕಿನಲ್ಲಿ ಸತ್ಯಾಗ್ರಹ ಮಾಡಿದ್ವಿ. ಮತ್ತು ಅನೇಕ ಅಧಿಕಾರಿಗಳನ್ನು, ಪೊಲೀಸ್ ಇಲಾಖೆಯನ್ನು, IGP ಅವ್ರನ್ನ ಭೇಟಿ ಆಗ್ತಾ ಬಂದರೂ ಕೂಡ ಯಾವುದೇ ಒಂದು ನಮಗೆ ಪರಿಹಾರ ಗೌರವಧನ ಕೊಡಲಿಲ್ಲ. ಗೌರವಧನ ಕೊಡಬೇಕಂತ ಕಾನೂನು ಇದ್ದರೂ ಕೂಡ ಕೊಟ್ಟಿಲ್ಲ. ಆಮೇಲೆ 2011ರಲ್ಲಿ ಫ್ರೀಡಮ್ ಪಾರ್ಕ್ನಲ್ಲಿ ಉಪ ಸತ್ಯಾಗ್ರಹ ಮಾಡಿದ್ವಿ. ಸುಮಾರು 2,000 ಜನ ಕುಡಿತಾವೆ. ಅದಾದ ನಂತರ ಕೊಡ್ತೀವಿ ಅಂತ ಹೇಳಿದ್ರೆ ಇದುವರೆಗೂ ಕೊಡಲೇ ಇಲ್ಲ. JH ಪಟೇಲ್ ಸರ್ಕಾರದ ಮಾತ್ರ ಸ್ವಲ್ಪ ಸ್ಪಂದನ ಮಾಡಿ ನಮ್ಗೆ ಐಡೆಂಟಿ ಕಾರ್ಡು ಗೀಡು ಎಲ್ಲ ಕೆಲವು ವಿತರಣೆ ಮಾಡಿದರು. ತಿರುಗಿ ಮತ್ತು ಇಲ್ಲಿವರೆಗೂ ಯಾವುದೇ ವಿಚಾರ ಮಾಡಿಲ್ಲ. ಈಗಿನ ಸರ್ಕಾರದಾಗ ಮೊನ್ನೆ ದೇವರಾಜ ಹೆಸರು ಹುಟ್ಟುಹಬ್ಬದ ದಿನ ಮಾನ್ಯ ಗೃಹ ಮಂತ್ರಿಯವರನ್ನ ನಮ್ಮ ಉತ್ತರ ಭಾಗದ ಬೀದರ್ ಶಾಸಕರು ದಕ್ಷಿಣ ಕ್ಷೇತ್ರದ ಡಾಕ್ಟರ್ ಶೈಲೇಂದ್ರ ಬೇಲ್ದಾಳ್ ಅಂತೇಳಿ ಪ್ರಶ್ನೆ ಮಾಡಿದರು. ಯಾಕೆ ನೀವು ದ್ರೌಪದಿ ಗೌರವಧನ ಕೊಟ್ಟಿಲ್ಲ? 40 ವರ್ಷದಿಂದ ಸೇವೆ ಮಾಡ್ತಾ ಬಂದಾರೆ. ಅದಕ್ಕೆ ಕಾನೂನು ರೀತಿಯಲ್ಲಿ ಅವ್ರು ಕೊಡಬೇಕಂತ ಕಾನೂನು ಐತಿ, ಇದ್ದರೂ ಕೊಟ್ಟಿಲ್ಲಲ್ಲ ನೀವು ಅಂತೇಳಿ ಸದನದ ಪ್ರಶ್ನೆ ಮಾಡಿದರು. ಅವ್ರಿಗೆ ಪ್ರತಿ ತಿಂಗಳು 10,000 ರೂಪಾಯಿ ಕೊಡ್ಬೇಕಂತೇಳಿ ಹೇಳಿದ್ರು ಅವರು. ಆದರೆ ಅದು ಸರಿಯಾಗಿ ಅವರು ಉತ್ತರ ಅದು ಕೊಡಲಿಲ್ಲ. ಪರಮೇಶ್ವರ್ ಅವರು ಸಿದ್ದರಾಮಯ್ಯನ ಭೇಟಿಯಾಗಿ ಅವರು ಹೇಳಿದರು, ಈ ಮುಂದಿನ ಮಂತ್ರಿಮಂಡಲಗಾಗಿ ಏನೋ ಒಂದು ವಿಚಾರ ಮಾಡ್ತಾರೆ ಅಂತ ಹೇಳ್ಯಾರ. ಅದು ಕೊಡದೆ ಹೋದರೆ ರಾಜ್ಯಾದ್ಯಂತ ಹೋರಾಟ ಮಾಡಿ ಮತ್ತೆ ನಾವು ಮಂತ್ರಿಮಂಡಲದಲ್ಲಿ ಭೇಟಿಯಾಗಿ ಸತ್ಯಾಗ್ರಹ ಮಾಡಬೇಕೆಂದು ವಿಚಾರ ಮಾಡಿದ್ವಿ. ಈ ಒಂದು ಮಳೆಗಾಲದೊಳಗೆ ಅಹೋರಾತ್ರಿ ಇಡೀ ನಮ್ಮ ಕರ್ನಾಟಕ ದಳಪತಿಗಳ ಕೂಡಿ ಅದು ಸತ್ಯಾಗ್ರಹ ಮಾಡೋಕ್ಕೆ ನಾವು ತಯಾರಿ ಮಾಡಿ. ಓಕೆ. ತುಂಗಭದ್ರಾ
ತುಂಗಭದ್ರಾ ಅಣೆಕಟ್ಟಿನ ಎಲ್ಲ ಕ್ರೆಸ್ಟ್ ಗೇಟ್ಗಳು ಕಾರ್ಯನಿರ್ವಹಿಸುತ್ತಿಲ್ಲ. ಸರ್ಕಾರ ದಿನಾಂಕ 31ರೊಳಗೆ ರೈತರನ್ನು ಸಭೆ ಕರೆದು ಸ್ಪಷ್ಟ ನಿಲುವು ನೀಡಬೇಕು. ಇಲ್ಲದಿದ್ದರೆ ಸೆಪ್ಟೆಂಬರ್ 8ರಂದು ಜಲಮಂಡಳಿ ಮುಂದೆ ಬೃಹತ್ ಹೋರಾಟ ನಡೆಸಲಾಗುವುದು ಎಂದು ರೈತ ಮುಖಂಡರು ಚಾಮರಾಸ ಮಾಲಿಪಾಟೀಲ್ ಅವರು ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ, ತುಂಗಭದ್ರಾ ಅಣೆಕಟ್ಟಿನ 19 ಗೇಟ್ಗಳು ದುರಸ್ತಿಗೆ 1 ವರ್ಷ ಕಳೆದರೂ ಇದುವರೆಗೂ ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಿಲ್ಲ ಎಂದು ಆರೋಪಿಸಿದರು. ಕ್ರೆಸ್ಟ್ ಗೇಟ್ಗಳು ಕಾರ್ಯನಿರ್ವಹಿಸುತ್ತಿಲ್ಲ. ಇದರಿಂದ ಬೇಸಿಗೆ ಮತ್ತು ಮುಂದಿನ ಬೆಳೆಗಳಿಗೆ ನೀರಿನ ಸಮಸ್ಯೆ ಉಂಟಾಗಲಿದ್ದು, ಸ್ಥಳೀಯ ರೈತರು ಮತ್ತು ಜಲನಯನ ಪ್ರದೇಶದ ಅವಲಂಬಿತ ರೈತರಲ್ಲಿ ಆತಂಕವನ್ನು ಹುಟ್ಟುಹಾಕಿದೆ ಎಂದರು. ಜಲಮಂಡಳಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಸಂಪೂರ್ಣ ನಿರ್ಲಕ್ಷ್ಯ ವಹಿಸಿದ್ದು ರೈತರಲ್ಲಿ ಭಾರಿ ಆತಂಕ ಸೃಷ್ಟಿಸಿದೆ. ತುಂಗಭದ್ರಾ ಜಲಾಶಯದಲ್ಲಿ ರೈತರ ಅನುಕೂಲಕ್ಕಾಗಿ ನೀರು ಸಂಗ್ರಹಣೆಯಲ್ಲಿ ರಾಜ್ಯ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ ಎಂದು ಅವರು ಆರೋಪಿಸಿದರು. ಕ್ರೆಸ್ಟ್ಗಳ ಅವಧಿ ಮುಗಿದಿರುವ ಬಗ್ಗೆ ಸರ್ಕಾರಕ್ಕೆ ಮಾಹಿತಿ ಇದ್ದರೂ ನಿರ್ಲಕ್ಷ್ಯ ವಹಿಸಿದೆ. ರೈತರ ಮೇಲೆ ಸರ್ಕಾರಕ್ಕೆ ಕಿಂಚತ್ತೂ ಕಾಳಜಿಲ್ಲದಂತಾಗಿದೆ ಎಂದು ಆರೋಪಿಸಿದರು. ಅತಿವೃಷ್ಟಿಯಿಂದ ಹಾನಿಯಾದ ಬೆಳೆಗಳನ್ನು ಸಮೀಕ್ಷೆ ನಡೆಸಿ ಸೂಕ್ತ ಪರಿಹಾರ ನೀಡಬೇಕೆಂದು ಆಗ್ರಹಿಸಲಾಯಿತು. ತಾಲೂಕು ಕೇಂದ್ರಗಳಲ್ಲಿ ಯೂರಿಯಾ 250 ರೂಪಾಯಿ ದುಪ್ಪಟ್ಟು ಬೆಲೆಗೆ ಮಾರಾಟ ಮಾಡಲಾಗುತ್ತದೆ. ಅಧಿಕಾರಿಗಳ ಗಮನಕ್ಕೆ ಇದ್ದರೂ ಮೌನಿ ವಹಿಸಿದ್ದಾರೆ. ಇದರಲ್ಲಿ ಕೃಷಿ ಇಲಾಖೆ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಎಂದು ಆರೋಪಿಸಿದರು. ಯೂರಿಯಾ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡುವುದನ್ನು ಖಂಡಿಸಿ ಗಂಭೀರ ಹೋರಾಟ ನಡೆಸಲಾಗುವುದು ಎಂದರು. ರಾಜ್ಯದಲ್ಲಿ 40 ಲಕ್ಷ ಪಂಪ್ ಸೆಟ್ ರೈತರು ಇದ್ದಾರೆ. ಕೇಂದ್ರ ಸರ್ಕಾರ ಪಂಪ್ ಸೆಟ್ಗಳನ್ನು ಅಧಿಕ ಬೆಲೆ ಮಾರಾಟ ಮಾಡಲಾಗುತ್ತಿದೆ. ಇದನ್ನು ರಾಜ್ಯ ಸರ್ಕಾರ ಕಾಲಮಿತಿಯಲ್ಲಿ ಪರಿಶೀಲನೆ ನಡೆಸುವ ಮೂಲಕ ಕಾರ್ಯರೂಪಕ್ಕೆ ತರಬೇಕು ಎಂದು ಆಗ್ರಹಿಸಿದ್ದಾರೆ. ಜಲಾಶಯದ 19ನೇ ಕ್ರೆಸ್ಟ್ ಗೇಟ್ ಹಾಳಾಗಿ ಬಹುಶಃ 1 ವರ್ಷ ಮೇಲ್ಪಟ್ಟಾಗಿದೆ. ಇದೇ ಆಗಸ್ಟ್ ತಿಂಗಳಲ್ಲಿ ಕ್ರೆಸ್ಟ್ ಗೇಟ್ ಹಾಳಾಗಿರುವಂತಹ ಸಂದರ್ಭದಲ್ಲಿ ತಜ್ಞರ ವರದಿ ಏನಿತ್ತಂದ್ರೆ, ಈ ಎಲ್ಲ ಗೇಟ್ಗಳ ಆಯುಷ್ಯ ಮುಗಿದಿದೆ, 70 ವರ್ಷ ಆಗಿದೆ. ಹೀಗಾಗಿ ಎಲ್ಲ ಕ್ರೆಸ್ಟ್ ಗೇಟ್ಗಳನ್ನು ಬದಲಾವಣೆ ಮಾಡಬೇಕನ್ನೋ ಅಭಿಪ್ರಾಯವನ್ನ ತಜ್ಞರು ಕೊಟ್ಟಿದ್ದರು. ಆದರೆ ತುಂಗಭದ್ರಾ ಬೋರ್ಡ್ ಆಗಲಿ, ಜಲಸಂಪನ್ಮೂಲ ಇಲಾಖೆ ಆಗಲಿ, ಕರ್ನಾಟಕ ಸರ್ಕಾರ ಆಗಲಿ, ಕೇಂದ್ರ ಸರ್ಕಾರ ಆಗಲಿ ಇದನ್ನ ತುರ್ತಾಗಿ ಮಾಡಬೇಕು. 15 ಲಕ್ಷ ಸುಮಾರು ಆ ಜಲಾಶಯದಿಂದ ನೀರಾವರಿ ಆಗ್ತಕ್ಕಂಥ ಪ್ರದೇಶನ ನಷ್ಟಕ್ಕೆ ಒಳಪಡಬಾರದು ಅನ್ನೋ ವ್ಯವಧಾನ ಯಾವ ಸರ್ಕಾರಗಳಿಗೂ ಯಾರಿಗೂ ಬರಲಿಲ್ಲ. ಇವತ್ತು ಎಲ್ಲ ಕ್ರೆಸ್ಟ್ ಗೇಟ್ಗಳನ್ನ ಬದಲಾವಣೆ ಮಾಡೋದಕ್ಕೆ ಟೆಂಡರ್ ಆಗಿದೆ ಅಂತ ಹೇಳ್ತಾರೆ. ಗುಜರಾತ್ ಯಾವುದೋ ಒಂದು ಕಂಪನಿ ಟೆಂಡರ್ ಪಡೆದುಕೊಂಡಿದೆ ಅಂತ ಕೂಡ ಹೇಳ್ತಾರೆ. ಆದರೆ ರೈತರಿಗಿರೋ ಆತಂಕ ಏನಂದ್ರೆ, ಈ ವರ್ಷದ ಬೇಸಿಗೆ ಬೆಳೆ ಅಂತೂ ನಾವು ಕಳ್ತಿತ್ತು, ಅದು ನಿಶ್ಚಿತ, ಅದರಲ್ಲಿ ಏನು ಅನುಮಾನಿಲ್ಲ. ಇವ್ರು ಮನಸ್ಸು ಮಾಡಿದ್ರೆ ಅದನ್ನು ಉಳಿಸಬಹುದಾಗಿತ್ತು. ಎರಡೂ ಸರ್ಕಾರಗಳು, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕೂಡಿ ಮನಸ್ಸು ಮಾಡಿ ತ್ವರಿತಗತಿಯಲ್ಲಿ ಕುಡಿಸಿದ್ರೆ ಈ ಬೆಳೆ ಕೂಡ ಉಳಿಸಬೇಕಾಗಿತ್ತು. ಈಗ ನಮಗಿರೋ ಆತಂಕ ಏನಂದ್ರೆ, ಈ ಬೆಳೆ ಅಂತೂ ಹೋಗ್ತದೆ, ಮತ್ತೆ ಮುಂದಿನ ವರ್ಷ ಕೂಡ ಹೋಗಂತ ಆತಂಕ ನಮಗೆ ಇವತ್ತು ಕಾಡ್ತಾ ಇದೆ. ಯಾಕಂದ್ರೆ ಯಾವ ಸ್ಪೀಡ್ ನಲ್ಲಿ ಆ ಕೆಲಸ ಮಾಡಬೇಕಾಗಿತ್ತು ಆ ಸ್ಪೀಡ್ ನಲ್ಲಿ ಇವತ್ತು ಕೆಲಸ ಮಾಡ್ತಾ ಇಲ್ಲ ಅವರು. ಅವರಿಗೆ ಅದು ಬಹಳ ಮುಖ್ಯ ಅಂತ ಅನಿಸೇ ಇಲ್ಲ. ಸುಮಾರು ಆ ಜಲಾಶಯದಿಂದ ವಿಜಯನಗರ, ಕೊಪ್ಪಳ, ಬಳ್ಳಾರಿ, ರಾಯಚೂರು ಮತ್ತು ಆಂಧ್ರ ಪ್ರದೇಶದ ಹೊರಗಳಿಗೆ ಇವತ್ತು ನೀರಾವರಿ ಆಗ್ತಕ್ಕಂಥ ಒಂದು ಜಲಾಶಯ ಅದು. ಇವತ್ತು ನಾವು ಪ್ರಶ್ನೆ ಮಾಡ್ತೇವೆ ಎರಡೂ ಸರ್ಕಾರಗಳನ್ನು,